ಇನ್ನು ಸಿಟಿ ರವಿ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ ಕೇಸ್ನ ತನಿಖೆಯನ್ನ ಸಿಐಡಿಗೆ ವರ್ಗಾಯಿಸಲಾಗಿದೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವಂತಹ ಬಿಜೆಪಿ ನಾಯಕರು ಸಿಐಡಿಯಿಂದಲೂ ಕೂಡ ನ್ಯಾಯ ಸಿಗಲ್ಲ ಅಂತಿದ್ದಾರೆ. ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅವಾಚ್ಯ ಶಬ್ದ ಬಳಕೆ ಆರೋಪ. ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಿದ ರಾಜ್ಯ ಸರ್ಕಾರ. ಪ್ರಕರಣವನ್ನ ಶಾಸಕಾಂಗ ಮತ್ತು ಕಾರ್ಯಾಂಗ ವ್ಯಾಪ್ತಿಯ ಜಿಜ್ಞಾಸೆಗೆ ಒಳಪಟ್ಟಿದೆ. ಯಾರು ತನಿಖೆ ನಡೆಸಬೇಕು ಅನ್ನೋ ಗೊಂದಲವಿದೆ. ಇದರ ಮಧ್ಯೆ ಎರಡೂ ಪ್ರಕರಣವನ್ನ ಅಂದ್ರೆ ಸಿಟಿ ರವಿ ವಿರುದ್ಧ ದಾಖಲಾಗಿರೋ ಅಶ್ಲೀಲ ಪದ ಬಳಕೆ ಪ್ರಕರಣ ಮತ್ತು ಸುವರ್ಣಸೌಧದಲ್ಲಿ ರವಿ ಮೇಲೆ ಹಲ್ಲೆಗೆ ಯತ್ನ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕು, ಹೀಗಾಗಿ ಸಿಐಡಿ ತನಿಖೆಗೆ ಆದೇಶ ಮಾಡಿದ್ದೇನೆ ಅಂದರು. ಆದರೆ ಈ ಕುರಿತು ಮಾತನಾಡಿದ ಸಿಟಿ ರವಿ, ಒತ್ತಡವಿದ್ರೆ ಸಿಐಡಿಯಿಂದಲೂ ನ್ಯಾಯ ಸಿಗಲ್ಲ, ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯಾಗಲಿ ಅಂತ ಆಗ್ರಹಿಸಿದ್ರು. ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಲ್ಲ, ಅದಕ್ಕಾಗಿ ಸಿಒಡಿ ಆದೇಶ ಮಾಡಿದೆ. ಸಿಐಡಿ ಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಇಲಾಖೆಗೆ ಕೆಲಸ ಮಾಡೋದಾದರೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯೇ ಸಾಕು. ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ ನಿಮಗೆ ಅವಶ್ಯಕತೆಯೇ ಇಲ್ಲ. ಸಿಐಡಿಯು ಕೂಡ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ ಸಿಐಡಿಯು ನ್ಯಾಯ ಕೊಡಬಲ್ಲದು, ಒಬ್ಬ ಪೊಲೀಸ್ ಕಾನ್ಸ್ಟೇಬಲು ನ್ಯಾಯ ಕೊಡಬಲ್ಲರು. ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ, ಒತ್ತಡಕ್ಕೊಳಗಾದರೆ ಪೊಲೀಸ್ ಠಾಣೆಯಲ್ಲೂ ನ್ಯಾಯ ಸಿಗಲ್ಲ, ಸಿಐಡಿಯಲ್ಲೂ ನ್ಯಾಯ ಸಿಗಲ್ಲ. ಸಿಐಡಿ ಅವರು ಏನ್ ಮಾಡ್ತಾರೆ, ಹೇಳಿದಂತೆ ಬರೆದು ಕೊಡ್ತಾರೆ ಎಂದ ಎಚ್ಡಿಕೆ. ಸಿಐಡಿಗೆ ವಹಿಸಿದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಸಿಐಡಿ ಅವರು ಏನ್ ಮಾಡ್ತಾರೆ, ಅವರು ಹೇಳಿದಂತೆ ಬರೆದು ಕೊಡ್ತಾರೆ ಎಂದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹೇಳ್ತಿದ್ದಂತೆ ಕೈ ಮುಗಿದು ತೆರಳಿದ್ದಾರೆ. ಇನ್ನು ಪ್ರಕರಣ ವ್ಯಾಪ್ತಿ ಮೀರಿ ಹೋಗುವುದು ಸರಿಯಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸಿಐಡಿ ಪ್ರಕರಣ ಕೊಟ್ಕೊಂಡು ಏನ್ ಮಾಡ್ತಾರೆ, ಇವರೇನ್ ಹೇಳ್ತಾರೆ ಬರ್ಕೊಡ್ತಾರೆ ಅಷ್ಟೇ ತಾನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪೀಕರ್ಗೆ ದೂರು ಕೊಡೋದಕ್ಕೆ ಸಭಾಪತಿಗಳು ದೂರು ಕೊಡ್ತಾರೆ. ಕಾರ್ಯದ ವಿರುದ್ಧವಾಗಿ, ಅದರ ಅಧಿಕಾರದ ಅದರ ವ್ಯಾಪ್ತಿಯ ವಿರುದ್ಧವಾಗಿ ನಾವೇ ಹೋದ್ರೆ ಬೇರೆ ಇನ್ನ ವರ್ಟಿಕಲ್ಗಳು ಬೇರೆ ಕಾರ್ಯಾಂಗಗಳು ಬಿಡ್ತಾರಾ? ಪ್ರಕರಣವನ್ನ ಸಿಐಡಿಗೆ ವಹಿಸಿರೋ ಬಗ್ಗೆ TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿರೋ ಲಕ್ಷ್ಮೀ ಹೆಬ್ಬಾಳ್ಕರ್, ಕಾನೂನು ಪ್ರಕಾರ ಏನಾಗುತ್ತೋ ಅದು ಆಗಲೇಬೇಕು, ಸತ್ಯಕ್ಕೆ ಭಯವಿಲ್ಲ ಎಂದಿದ್ದಾರೆ. ಪ್ರಕರಣ ಸಿಐಡಿ ಕೂಡ ಹೋಗಿದೆ, ನಿಮಗೂ ಗೊತ್ತಿರ್ಬೋದು. ಈಗ FIR ಆದಮೇಲೆ ಒಂದು ಕಡೆಗೆ ಸಂಪೂರ್ಣವಾಗಿ ತನಿಖೆಗೆ ನಾನು ಸಹಕಾರ ಕೊಡ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ಮ ಹೋರಾಟ ಸಿಐಡಿ ವಿಚಾರದಲ್ಲೂ ಮುಂದುವರಿಯುತ್ತಾ? ಖಂಡಿತವಾಗ್ಲೂ ಏನು ಕಾನೂನು ಪ್ರಕಾರ ಏನಾಗುತ್ತೋ ಅದೆಲ್ಲ ಆಗಲೇಬೇಕಲ್ಲ. ಸುಳ್ಳಿಗೆ ಬಹಳಷ್ಟು ನಾಲ್ಗೆಗಳಿರ್ತವೆ, ಸತ್ಯಕ್ಕೇನು ಭಯ ಇಲ್ಲ. ನನಗೆ ನೆನಪಿಟ್ಕೊಂಡು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಸುಳ್ಳು ಸತ್ಯ ಹೇಳಕ್ಕಿಂತ ಮುಂಚೆ ಇಡೀ ಊರೆಲ್ಲ ಸುತ್ಕೊಂಡು ಬಂದಿತ್ತಂತೆ 3 ಬಾರಿ. ಹಾಗ ಅವ್ರ ಬೊಬ್ಬೆ ಹೊಡ್ಕೊಳ್ತಾ ಇದ್ದಾರೆ. ಅನಿಸ್ಕೊಂಡವಳು ನಾನು, ವಿಕ್ಟಿಮ್ ನಾನು. ಅವ್ರು ತಮ್ಮನ್ನ ವಿಕ್ಟಿಮ್ ಅನ್ನೋ ರೀತಿ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ. ಪೊಲೀಸರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ, ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಸರ್ಕಾರ ಉಂಟು, ಕಾನೂನು ಉಂಟು, ಬಟ್ ಇವತ್ತು ಅನ್ಯಾಯ ಆಗಿರೋದು ನನಗೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪ ಪ್ರಕರಣವನ್ನ ಸಿಐಡಿಗೆ ವಹಿಸಿರೋದನ್ನ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ದಾರೆ. ಸತ್ಯ ಹೊರಬರಲಿ ಅಂತ ಅಲ್ವಾ ಸಿಐಡಿಗೆ ವಹಿಸಿರೋದು ಎಂದು ಸಚಿವ ಮಹದೇವಪ್ಪ ಹೇಳಿದ್ರೆ, ಬಿಜೆಪಿಯ ದುಶ್ಯಾಸನರು ಒಬ್ಬರಿಗೊಬ್ಬರ ಬೆನ್ನಿಗೆ ನಿಂತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಸಿಐಡಿಗೆ ವಹಿಸಿರೋದು ಸತ್ಯ ಹೊರಗೆ ಬರಲಿ ಅಂತಲ್ವಾ, ಈಗಲೂ ಬರ್ಬೋದು ಅಂದ್ರೆ ಆ ಸಿಐಡಿಗೆ ವಹಿಸಿರೋ ಉದ್ದೇಶನೇ let the truth be revealed through an investigation. That is the reason why it is being referred to the CID. ಇವೆಲ್ಲವೂ ತನಿಖೆ ಮುಖಾಂತರ ಗೊತ್ತಾಗುತ್ತಲ್ಲ. ಈಗ ಆಲ್ರೆಡಿ CIDಗೆ ಎನ್ಕ್ವೈರಿಗೆ ಹಾಕಿರೋದ್ರಿಂದ ಸತ್ಯತೆ ತಿಳಿತದೆ. ಯಾರೇನೇ ಸಮರ್ಥನೆ ಮಾಡ್ಕೊಳ್ಳಿ, ಥ್ರೂ ಇನ್ವೆಸ್ಟಿಗೇಷನ್ ಇಟ್ ವಿಲ್ ಬಿ ರಿವೀಲ್. ಯಾರನ್ನ ಜಾಸ್ತಿ ಮಾತಾಡಿದ್ರೆ ಬಿಜೆಪಿ ಅವ್ರ ವಿಡಿಯೋ ಇದೆ ನನ್ನ ಹತ್ರ ಅಂತ ಹೇಳ್ತಾರಲ್ಲ. ಸೊ ಒಬ್ರೊಬ್ಬರಿಗೆ ದುಶ್ಯಾಸನಗಳು ಬೆನ್ನಿಗೆ ನಿಂತಿದ್ದಾರೆ, ಇದರಲ್ಲಿ ಆಶ್ಚರ್ಯ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ವಿಡಿಯೋಗಳು ಏನಿದೆ ಅದು ಗೃಹ ಇಲಾಖೆಯಿಂದ FSL ಬರಲಿ ಅಂತ ಹೇಳಿದ್ವಿ. ಇವಾಗ CID ಕೊಟ್ಟಿದ್ರೆ ಅದು ಏನು ಮಾಧ್ಯಮದಲ್ಲಿ ಬಂದಿರುವಂಥ ವಿಡಿಯೋ ಇದೆ ಅದು ಪರಿಶೀಲನೆಗೆ ಹೋಗಲಿ, ಪರಿಶೀಲನೆ ಆದಮೇಲೆ ಸತ್ಯ ಹೊರಗೆ ಬರುತ್ತೆ. ಭದ್ರತೆ ದೃಷ್ಟಿಯಿಂದ ಶಿಫ್ಟ್ ಮಾಡಿದ್ದೆವು ಎಂದ ಕಮಿಷನರ್. ಇನ್ನು ಸಿಟಿ ರವಿ ರಾತ್ರಿಯಿಡೀ ಸುತ್ತಾಡಿಸಿದ ಪ್ರಕರಣ ಸಂಬಂಧ ಬೆಳಗಾವಿ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಸ್ಪಷ್ಟನೆ ನೀಡಿದ್ದಾರೆ.
ಸಿಟಿ ರವಿ ಭದ್ರತೆ ದೃಷ್ಟಿಯಿಂದ ಶಿಫ್ಟ್ ಮಾಡಿದ್ದೆವು, ಕಾನೂನು ಸುವ್ಯವಸ್ಥೆ ಹದಗೆಡಬಾರದೆಂದು ಕ್ರಮ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಮಾಧ್ಯಮಗಳು ಇದ್ದಿದ್ರಿಂದಲೇ ಸುತ್ತಾಡಿಸಿದ್ವಿ ಎಂದು ಪ್ರಕಟಣೆ ತಿಳಿಸುವ ಮೂಲಕ ಮಾಧ್ಯಮದವರ ಮೇಲೂ ಗೂಬೆ ಕೂರಿಸುವ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಟಿ ರವಿ ಕಮಿಷನರ್ ಸುಳ್ಳು ಹೇಳ್ತಿದ್ದಾರೆ, ಸ್ಟೇಷನ್ ಅಲ್ಲಿ ಭದ್ರತೆ ಕೊಡಲು ಆಗದವರು ಬೀದಿಯಲ್ಲಿ ಕೊಡ್ತಾರಾ, ಇದೊಂದು ಮೂರ್ಖತನ ಅಂತ ಗುಡುಗಿದ್ದಾರೆ. ಕಮಿಷನರು ಸುಳ್ಳು ಹೇಳ್ತಿದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಶಾಸಕನಿಗೆ ಸೆಕ್ಯೂರಿಟಿ ಕೊಡೋಕ್ಕಾಗದೇ ಇದ್ದರೆ ಬೀದಿನಲ್ಲಿ ಸೆಕ್ಯೂರಿಟಿ ಸಿಗುತ್ತೆ ಅಂತ ಭಾವಿಸೋದೇ ಮೂರ್ಖತನ. ಮೂರ್ಖರು ಮಾತ್ರ ಹಂಗೆ ಹೇಳೋಕ್ಕೆ ಸಾಧ್ಯ. ಮಾಧ್ಯಮದವ್ರನ್ನ 20ಕ್ಕೂ ಹೆಚ್ಚು ಕಡೆ ಬ್ಯಾರಿಕೇಡ್ ಹಾಕಿ ತಡೆದ್ರು, ವಾಹನಗಳನ್ನು ಅಡ್ಡ ನಿಲ್ಲಿಸಿ ತಡೆದ್ರು, ಅವ್ರು ಮುಂದೆ ಹೋಗೋದಂಗೆ ಅನ್ನೋದನ್ನು ಮಾಧ್ಯಮದವರೇ ಹೇಳಿದ್ದಾರೆ. ನಂದು ಬಿಟ್ಬಿಡಿ, ನಾನು ನೋಡಿಲ್ಲ. ನನ್ನ ಫೋನ್ ಕಿತ್ಕೊಳ್ಳೋಕೆ ಮಾಡಿದ್ರು. ಯಾಕೆ ಕಿತ್ಕೊಳ್ಳೋಕೆ ಮಾಡಿದ್ರು ಫೋನ್ನ? ಯಾಕೆ ಫೋನ್ ಕಿತ್ಕೊಳ್ಳೋಕೆ ಮಾಡಿದ್ರು? ಇದು ಹಿನ್ನೆಲೆ ಏನು? ಬೀದಿಲಿ ರಕ್ಷಣೆ ಕೊಡ್ಬೋದು ಅಂತ, ಅದು ಮಧ್ಯರಾತ್ರಿಯಲ್ಲಿ ಕೇವಲ 6 ಜನ ಪೊಲೀಸರು ನಮ್ಮ ಜೊತೆಗಿದ್ದವರು, 60 ಅಲ್ಲ, ಪೊಲೀಸ್ ವ್ಯಾನ್ ಇರಲಿಲ್ಲ. 6 ಜನ ಇದ್ದ ಕಡೆಗೆ ಯಾರಾದರೂ ಒಂದು 50-60 ಜನ ಬಂದು ಅಟ್ಯಾಕ್ ಮಾಡಿದರೆ 6 ಜನ ಏನು ಮಾಡ್ತಿದ್ರು? ಬೆಳಗಾವಿಯಲ್ಲಿ ಕೆಎಸ್ಆರ್ಪಿ ಬೆಟಾಲಿಯನ್ ಇದೆ, ಡಿಆರ್ ಕೇಂದ್ರವೂ ಇದೆ. ಖಾನಾಪುರ ಠಾಣೆ ಪಕ್ಕದಲ್ಲಿ ಪೊಲೀಸರ ತರಬೇತಿ ಕೇಂದ್ರ ಇದೆ. ಆ ಕೇಂದ್ರಗಳಿಗೆ ಕರೆದೊಯ್ಯದೆ ರಾತ್ರಿ ಇಡೀ ಸುತ್ತಾಡಿಸಿದ್ದೇಕೆ ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ. ಪೊಲೀಸರ ನಡೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಈ ಮಧ್ಯೆ ಸಿಟಿ ರವಿ ಗಾಯದ ಬಗ್ಗೆ ವೈದ್ಯರ ವರದಿ ಬಹಿರಂಗಗೊಂಡಿದೆ. ತಲೆಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಸರಳ ಬ್ಯಾಂಡೇಜ್ ಹಾಕಲಾಗಿದೆ. ಪ್ರಾಥಮಿಕ ಚಿಕಿತ್ಸೆ ನೀಡುವಷ್ಟು ಮಾತ್ರ ಗಾಯವಾಗಿತ್ತು ಅಂತ ವೈದ್ಯರು ವರದಿ ನೀಡಿದ್ದಾರೆ. ಸಿಟಿ ರವಿ ಫಿಟ್ ಆಗಿದ್ದಾರೆಂದು ವೈದ್ಯರಿಂದ ವರದಿಯಲ್ಲಿದೆ. ಬ್ಯೂರೋ ರಿಪೋರ್ಟ್, TV9.